ನಾನು ಡಾಕ್ಟರ್ ಅಬ್ದುಲ್ ಕುದ್ದೂಸ್ MPD ನ್ಯೂರೋ ಫಿಸಿಯೋಥೆರಪಿಸ್ಟ್. ಭಾಳಷ್ಟು ಜನರಲ್ಲಿ ಬ್ಯಾಕ್ ಪೇನ್ ಸಮಸ್ಯೆಗಳು ಇದ್ದಾವೆ. ಇದಕ್ಕೆ ಹೆಂಗೆ ತಡಿಬಹುದು, ಇದು ಯಾಕೆ ಕಾರಣಲಿಂದ ನಮಗೆ ಬ್ಯಾಕ್ ಪೇನ್ ಬರುತ್ತೆ ಮತ್ತು ಇದಕ್ಕೆ ಬರೋದು ಕಾರಣ ಏನು ನೋಡಿ. ಬ್ಯಾಕ್ ಪೇನ್ ಬರೋದು ಮೇನ್ಲಿ ನಿಮಗೆ ಪುವರ್ ಪೋಶ್ಚರ್ ಯಾರು ಮೇಂಟೈನ್ ಮಾಡ್ತಾರಲ್ಲ ಅವರಿಗೆ ಬ್ಯಾಕ್ ಪೇನ್ ಇರುತ್ತೆ. ಮತ್ತು ಒಬೆಸಿಟಿ, ಭಾಳ ದಪ್ಪ ಇರ್ತಾರಲ್ಲ ಅವರಿಗೆ ಬ್ಯಾಕ್ ಪೇನ್ ಸಮಸ್ಯೆಗಳು ಇರ್ತವೆ. ಯಾಕಂದರೆ ನಿಮ್ಮ ಸ್ಪೈನ್ ಮೇಲೆ ವೇಟ್ ಬೀಳ್ತಿರುತ್ತೆ, ಅವರಿಗೆ ಬ್ಯಾಕ್ ಪೇನ್ಗಳು ಸಮಸ್ಯೆಗಳು ಇರ್ತವೆ. ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್, ಇನ್ಆಕ್ಟಿವಿಟಿ, ಎಕ್ಸೆಸಿವ್ ಇನ್ಆಕ್ಟಿವಿಟಿ, ಏನು ಎಕ್ಸಸೈಸೇ ಮಾಡೋದಿಲ್ಲ, ಅವರಿಗೆ ಬ್ಯಾಕ್ ಪೇನ್ ಭಾಳ ಇರುತ್ತೆ. ಮತ್ತು ಹೆವಿ ಲಿಫ್ಟಿಂಗ್ ಯಾರು ಇರುತ್ತೆ ನೋಡಿ, ಲೇಬರಲ್ಲಿ ಮೋಸ್ಟ್ಲಿ ವಿ ಸೀನ್ ಇನ್ ಲೇಬರ್ಸ್, ಜಾಸ್ತಿ ವೇಟ ಎತ್ತೋದು, ಅವರಲ್ಲಿ ಬ್ಯಾಕ್ ಪೇನ್ ಇರುತ್ತೆ. ಮೇನ್ಲಿ ಇಂಡಿಯಾದಲ್ಲಿ ಇಟ್ ಈಸ್ ಎ ಮೇಜರ್ ಹೆಲ್ತ್ ಇಶ್ಯೂ. ಬ್ಯಾಕ್ ಪೇನ್ ಈಸ್ ಎ ಮೇಜರ್ ಹೆಲ್ತ್ ಇಶ್ಯೂ, ಮೋಸ್ಟ್ಲಿ ಸೀನ್ ಇನ್ ವುಮೆನ್ಸ್, ಹೆಣ್ಮಕ್ಳದಲ್ಲಿ ಜಾಸ್ತಿ ಇದೆ. ಇದಕ್ಕೆ ಹೆಂಗೆ ತಡಿಬಹುದು? ಫಸ್ಟ್ ನೀವು ನಿಮ್ಮ ವೇಟನ್ನು ಕಡಿಮೆ ಮಾಡಬೇಕು. ನಿಮ್ಮ ವೇಟಲ್ಲಿ ಭಾಳ ಹೆಚ್ಚಿಗಿದ್ದರೆ ವೇಟ್ ಕಡಿಮೆ ಮಾಡಬೇಕು. ಮತ್ತು ಪ್ರಾಪರ್ ಪೋಶ್ಚರ್ ಮೇಂಟೈನ್ ಮಾಡಬೇಕು. ಸರಿಯಾಗಿ ನಿಂದಿರೋದಿದ್ದರೆ ಸರಿಯಾಗಿ ಸ್ಟ್ರೇಟಾಗಿ ನಿಂದಿರಬೇಕು. ನಿಮ್ಮ ಸ್ಪೈನ್ ಮೇಲೆ ರೈಟ್ ಅಥವಾ ಲೆಫ್ಟಲ್ಲಿ ಭಾಳ ಒತ್ತಡ ಬೀಳಬಾರ್ದು, ಸ್ಟ್ರೇಟಾಗಿ ನಿಂದಿರಬೇಕು. ಕುಂದ್ರದಿದ್ರೂ ನಿಮ್ಮ ಅಲೈನ್ಮೆಂಟ್ ಭಾಳ ಸರಿಯಾಗಿ ಇರಬೇಕು. ಅಂಥವ್ರಿಗೇನಿದೆ ಬ್ಯಾಕ್ ಪೇನ್ ಇಶ್ಯೂಗಳು ಇರುವುದಿಲ್ಲ.